ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಹೊಸ ವರ್ಷವನ್ನ ಸಿಲಿಕಾನ್ ಜನರು ತುಂಬಾ ಅದ್ದೂರಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಬ್ರಿಗೇಡ್ ರೋಡಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲೂ ಕೂಡ ಈ ಒಂದು ಹೊಸ ವರ್ಷವನ್ನ ತುಂಬಾ ಅದ್ದೂರಿಯಾಗಿ ಬರಮಾಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಒಂದು ಜಗಮಗಿಸುವಂತಹ ಲೈಟಿಂಗ್ಸ್ ಮೂಲಕ ಕಮರ್ಷಿಯಲ್ ರೋಡ್ ಈಗಾಗಲೇ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ವಿಜುವಲ್ಸ್ ಆಗಿ ಗಮನಿಸ್ತಾ ಹೋಗ್ಬೋದು. ಸದ್ಯಕ್ಕೆ ನಾನು ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಇದ್ದೀನಿ. ಸೊ ಈ ಒಂದು ಸ್ಟ್ರೀಟ್ ಅಲ್ಲಿ ನೋಡ್ತಾ ಹೋಗ್ಬೋದು, ಜಗಮಗಿಸುವಂತಹ ಲೈಟಿಂಗ್ಸ್ ಒಂದು ರೀತಿಯಾಗಿ ಗ್ರಾಹಕರನ್ನ ಮರಳು ಮಾಡ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಲೈಟಿಂಗ್ಸ್ ಗಳನ್ನ ಕೂಡ ಈಗಾಗಲೇ ಅಳವಡಿಕೆ ಮಾಡಿದ್ದಾರೆ. ಹೊಸ ವರ್ಷದ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ಕೂಡ ಈ ಒಂದು ರೋಡ್ ನಲ್ಲಿ ತುಂಬಾ ಅದ್ದೂರಿಯಾದಂತಹ ಲೈಟಿಂಗ್ಸ್ ಗಳನ್ನ ಕೂಡ ಹಾಕಲಾಗುತ್ತೆ. ಬ್ರಿಗೇಡ್ ರೋಡ್ ನಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ನಡೆಯುತ್ತೋ ಅದೇ ರೀತಿಯಾಗಿ ಇಲ್ಲಿ ಒಂದು ರೀತಿಯಾಗಿ ಅದ್ದೂರಿಯ ಲೈಟಿಂಗ್ಸ್ ಗಳನ್ನ ಹಾಕೋದ್ರ ಮೂಲಕವಾಗಿ ತುಂಬಾ ಅದ್ದೂರಿಯಾಗಿ ಇಲ್ಲಿ ಒಂದು ಇದು ಏನು ಹೊಸ ವರ್ಷವನ್ನ ಬರಮಾಡ್ಕೊಳ್ಳಲಾಗುತ್ತೆ. ಸೊ ಹೀಗಾಗಿ ಗ್ರಾಹಕರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಒಂದಷ್ಟು ಜನ ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಇವತ್ತು ನ್ಯೂ ಇಯರ್ ಇದೆ, ನಾಳೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ನಿಮಗೆ ಎಷ್ಟು ಸ್ಪೆಷಲ್ ನ್ಯೂ ಇಯರ್ ಅಂತ? ಓಕೆ, ನಾವು ಆ್ಯಕ್ಚುಲಿ ಬಂದಿರೋದು ಉತ್ತರ ಕರ್ನಾಟಕದಿಂದ. ಸೊ ಆ ಕಡೆ ಎಲ್ಲ ನ್ಯೂ ಇಯರ್ ಅಂದರೆ ಇಷ್ಟು ಜೋರಾಗಿ ಸೆಲೆಬ್ರೇಷನ್ ಇರೋದೇ ಇಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಾವು ಸ್ವಲ್ಪನೇ ದಿನ ಆಯಿತು. ಸೊ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಇಲ್ಲಿ ಹೋಗಿ ಬನ್ನಿ ಅಂತ. ಸೊ ಬಂದಿದ್ವಿ, ತುಂಬಾ ಖುಷಿ ಆಯಿತು. ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ನೋಡೋಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ. ಓಕೆ, ಹೊಸ ವರ್ಷಕ್ಕೆ ಬ್ರಿಗೇಡ್ ರೋಡಿಗೆ ಹೋಗಲಿಲ್ವಾ? ಇಲ್ಲ, ಹೋಗಲಿಲ್ಲ, ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಓಕೆ, ಇಲ್ಲಿ ಚೆನ್ನಾಗಿ ಇಲ್ಲ, ನಾವು ಬೆಂಗಳೂರಿಗೆಲ್ಲಾನು ಇಲ್ಲಿ ಕೂಡೇನೆ ಬಂದಿರೋದು. ತುಂಬ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ಏನೋ ಹೊಸದಾಗಿ ಕಾಣ್ತಿದೆ. ನ್ಯೂ ಇಯರ್ ಇನ್ನೇನಾದರೂ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಚೆನ್ನಾಗಿದೆ ಎಲ್ಲನೂ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಅದೆಷ್ಟು ಖುಷಿ ಕೊಡ್ತಾ ಇದೆ ಅಂತ? ಅದೇ ನೋಡೋಕೆ ಚೆನ್ನಾಗಿ ಅನಿಸ್ತಾ ಇದೆ. ಏನೋ ಒಂಥರ ಖುಷಿ, ಹೊಸ ವರ್ಷನೂ ಬರ್ತಿದೆ ಅಂತ. ಈಗ ನೀವು ಮೇಡಮ್ ನೀವು ಕೂಡ ಬಂದಿದ್ರಿ, ಫ್ಯಾಮಿಲಿ ಸಮೇತವಾಗಿ ಬಂದಿದ್ರಿ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಮಾಡ್ತಿದೆ ಲೈಟಿಂಗ್ ಅಂಡ್ ಆಲ್. ಸರ್, ನೀವು ಕೂಡ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಈ ಲೈಟಿಂಗು ಬ್ರಿಗೇಡ್ ರೋಡಲ್ಲೂ ಇಲ್ಲ, ಆಕ್ಚುಲಿ ತುಂಬಾ ಚೆನ್ನಾಗಿರೋದು ಅಂದ್ರೆ ಕಮರ್ಷಿಯಲ್ ಸ್ಟ್ರೀಟೇ. ಆಮೇಲೆ ಈ ಲೇಡೀಸ್ಗೆ ತುಂಬಾ ಚೆನ್ನಾಗಿ ನಿಮಗೆ ಎಕ್ವಿಪ್ಮೆಂಟ್ಸು ಆಕ್ಸೆಸರೀಸು ಎಲ್ಲ ಸಿಗೋದು ಕಮರ್ಷಿಯಲ್ ಸ್ಟ್ರೀಟಲ್ಲೇ. ಬ್ರಿಗೇಡ್ ರೋಡ್ ಬರೀ ವಾಕಿಂಗ್ ಅನ್ಸುತ್ತೆ, ಕಮರ್ಷಿಯಲ್ ಸ್ಟ್ರೀಟ್ ಇಸ್ ಮೋರ್ ಆಫ್ ಶಾಪಿಂಗ್. ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ಗಿಂತನೂ ಈ ಟೈಮ್, ಲಾಸ್ಟ್ ಟೈಮ್ ಬಂದಿದ್ವಿ, ಈ ಟೈಮ್ ತುಂಬಾನೇ ಚೆನ್ನಾಗಿ ವೆಲ್ ಡೆಕೋರೇಟೆಡ್ ಆಗಿದೆ, ಲಿಟಪ್ ಆಗಿದೆ. ರೈಟ್ ಟೈಮ್ ಆಕ್ಚುಲಿ ಇದು 5:30 ಬಂದಿದ್ದೀವಿ. ಸೊ ಲೈಟ್ ಟೈಮ್, ರೈಟ್ ಪ್ಲೇಸ್, ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಮಗಳ ಜೊತೆ ಇವತ್ತೇ ಫಸ್ಟ್ ನ್ಯೂ ಇಯರ್ಗೆ ಇವಿಗೆ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ಕ್ರೌಡು ತುಂಬ ಬಿಲ್ಡ್ ಆಗ್ತಾ ಇದೆ. ಇಟ್ಸ್ ನೈಸ್. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ವಿ ಆರ್ ಲೈಕಿಂಗ್ ಇಟ್. ಎಂಜಾಯ್ ಮಾಡ್ತಾ ಇದೀವಿ ಡೆಫಿನೆಟ್ಲಿ. ಈಗ ಬ್ರಿಗೇಡ್ ರೋಡಿಗೆ ಹೋಗ್ಲಿಲ್ವಾ? ಅಲ್ಲಿಂದನೇ ಬಂದಿದ್ದು. ತುಂಬ ಅಲ್ಲಿ ಕ್ರೌಡ್ ಆಗಿತ್ತು. ಫಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ಫುಲ್ ಡೆಕೋರೇಟೆಡ್ ಆಗಿದೆ, ನೋಡ್ಕೊಂಡು ಅಲ್ಲಿ ಹೋಗೋಣ ಅಂತ ತಿರ್ಗಿ ಇಲ್ಲಿಗೆ ಬಂದ್ವಿ. ಇವನ್ ದೇರ್ ಇಟ್ಸ್ ವೆಲ್ ಡೆಕೋರೇಟೆಡ್. ಇಟ್ಸ್ ನೈಸ್. ನ್ಯೂ ಇಯರ್ ಎಷ್ಟು ಸ್ಪೆಷಲ್ ನಿಮಗೆ ಅಂತ? ಇಟ್ಸ್ ನ್ಯೂ ಇಯರ್ ಯಾವಾಗಲೂ ಸ್ಪೆಷಲ್ಲೇನೆ. ಚೆನ್ನಾಗಿ ಇಟ್ಸ್ ಪಾರ್ಟಿ ಟೈಮ್. ಗುಡ್. ಥ್ಯಾಂಕ್ ಯು. ಸೊ ಇದಿಷ್ಟು ಇಲ್ಲಿನ ಗ್ರಾಹಕರು ಮಾತನಾಡುವಂಥದ್ದು. ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಹಾಕಿರುವಂತಹ ಲೈಟಿಂಗ್ಸ್ ಏನಿದೆ, ಆ ಒಂದು ಲೈಟಿಂಗ್ಸ್ ಗ್ರಾಹಕರನ್ನ ಸೆಳೀತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ರಸ್ತೆ ಉದ್ದಕ್ಕೂ ಕೂಡ ಲೈಟಿಂಗ್ಸ್ ಅಳವಡಿಸಿರೋದ್ರಿಂದ ಗ್ರಾಹಕರು ಶಾಪಿಂಗ್ ಮಾಡೋದ್ರ ಜೊತೆಗೆ ಲೈಟಿಂಗ್ಸ್ ಅನ್ನ ಕೂಡ ಎಂಜಾಯ್ ಮಾಡಿಕೊಂಡು ಈ ಒಂದು ಹೊಸ ವರ್ಷವನ್ನ ವೆಲ್ಕಮ್ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.